ಓಕೆ ಎಲ್ರಿಗೂ ನಮಸ್ತೆ, ನಾನು ನಿಮ್ಮ ಸೂರಜ್. ಸೊ ನೀವು ನೋಡ್ತಿದ್ದೀರಾ ಸಿರಿ ಪ್ರೆಸೆಂಟ್ಸ್ ನಮ್ಮನೆ ಗೃಹಲಕ್ಷ್ಮಿ. ಸೊ ಇವತ್ತು ನಾವು ಬಸವೇಶ್ವರ ನಗರದಲ್ಲಿದ್ದೀವಿ. ಸೊ ಇವತ್ತೊಂದು ಹೊಸ ಫ್ಯಾಮಿಲಿ ನೋಡೋದು ಸಮಯ. ಸೊ ಬನ್ನಿ, ಆ ಫ್ಯಾಮಿಲಿ ಜೊತೆ ಏನೆಲ್ಲ ಮಾತುಕತೆ ಇರುತ್ತೆ, ಯಾವುದೆಲ್ಲ ಆಟ ಇರುತ್ತೆ ಅಂತ ಆಡೋಣ ಬನ್ನಿ. ನಮಸ್ತೆ, ಚೆನ್ನಾಗಿದ್ದೀರಾ? ಹೌದಾ, ಸೂಪರ್, ಬನ್ನಿ. ಓಕೆ ಎಲ್ರಿಗೂ ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಾ? ಸೂಪರ್ ಆಗಿದ್ದೀನಿ. ಅಜ್ಜಿ ಹೇಗಿದ್ದೀರಿ? ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಸೂಪರ್. ಓಕೆ ಓಕೆ, ನಿಮ್ಮ ಹೆಸರು ಮೇಡಮ್? ಶ್ರೀದೇವಿ. ಸೊ ಏನು ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್. ಸೊ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ನೀವೇ ಪರಿಚಯ ಮಾಡ್ಕೊಡಿ. ನಮ್ಮ ಯಜಮಾನ್ರು ಏನು ಹೆಸರು? ರಮೇಶ್. ಏನು ಮಾಡ್ಕೊಂಡಿದ್ದೀರಾ ಸರ್? ರಾಜೇಶ್. ನಮ್ಮ ಮಗಳು ಸೌಮ್ಯ. ಹಾಯ್, ಏನು ಮಾಡ್ಕೊಂಡಿದ್ದೀರಾ? ನಾನು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಮೊಮ್ಮಗ. ನೆಕ್ಸ್ಟು ನಮ್ಮ ಅತ್ತೆ ವಂಜಾಕ್ಷಮ್ಮ. ನಿಮ್ಮ ತಾಯಿ. ಓಕೆ, ನಮಸ್ತೆ ಅಮ್ಮ. ಇವ್ರು ನಮ್ಮ ಅತ್ತೆ ಸುಮಿತ್ರಾ ಅಂತ. ನಮಸ್ತೆ. ಅವ್ರು ನಮ್ಮ ಆಂಟಿ ಸುಧಾ. ಹೌಸ್ ವೈಫ್ ಮೇಡಮ್ ನೀವು? ಓಕೆ. ಇವ್ರು ನಮ್ಮ ಮಾವ ಮುನೀಶ್ವರ ಬಾಬು ಅಂತ. ಮೈಕ್ ನೀವು ಇಟ್ಕೊಳ್ಳಿ. ಮುನೀಶ್ವರ ಬಾಬು. ಏನು ಮಾಡ್ಕೊಂಡಿದ್ದೀರಾ ಸರ್? ಫ್ಲೋರ್ ಮಿಲ್. ಸೂಪರ್. ಓಕೆ. ಅವರು ನಮ್ಮ ಅತ್ತೆ, ಅವ್ರ ವೈಫ್. ಹೌಸ್ ವೈಫ್ ಮೇಡಮ್. ಹೆಸರು? ಅರುಣಾದೇವಿ. ಎಸ್ ಮೇಡಮ್ ನೀವು? Myself Vileka. ಯುವರ್ ಸೆಲ್ಫ್ ವಿಲೇಖ. ವಾಟ್ ಆರ್ ಯು ಡೂಯಿಂಗ್? I'm working in Emphasis. Emphasis? Okay, nice. Hi, this is Tejaswini. You are Tejaswini? Yes, I'm working as IT coordinator in Allegis. This is my sister. Yeah, what? Hi. ನನ್ನ ಹೆಸರು ಕುಶಾಲ ಅಂತ. ಕುಶಾಲ. ನಾನು ಒಂದು ಗೇಮಿಂಗ್ ಇಂಡಸ್ಟ್ರಿ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಬಿಸ್ನೆಸ್ ಡೆವಲಪ್ಮೆಂಟ್ ಆಗಿ. ಗೇಮಿಂಗ್ ಅಂದ್ರೆ ಇದು ಇಸ್ಪೀಟ್ ಅಲ್ಲ? ಅದರದ್ದು ಗೇಮಿಂಗ್ ಬರ್ಬೋದಲ್ಲ, ಆನ್ಲೈನ್ ಗೇಮಿಂಗ್ ಪ್ಲಾಟ್ಫಾರ್ಮ್ಸ್ ಏನೇನಿರುತ್ತೆ ಅದೆಲ್ಲ ನಾವು ಡೆವಲಪ್ ಮಾಡಿ ಕೊಡ್ತೀವಿ. ನನ್ನ ಹೆಸರು ನವನೀತ್. ನಾನು 8th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಿದ್ದೆ. ಯಾವ ಸ್ಕೂಲ್ ಮಗ? ಕಾರ್ಡಿಯಲ್. ನನ್ನ ಹೆಸರು ರಾಧಿಕಾ. ಲಾಜಿಸ್ಟಿಕ್ಸ್ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ? ಇವ್ರು ನನ್ನ ತಂಗಿ ಕೀರ್ತಿ. ನಮ್ಮ ಎರಡನೇ ಮಗಳು. ನೀವು ಎರಡನೇ ಮಗಳ? ಕೀರ್ತಿ ಅಂತ. ಇವನು ಯಾರು? ಚೋಟು. ಮೊಮ್ಮಗ. ಸೊ ಓಕೆ ಸರ್, ಈಗ ನಿಮ್ಮ ಕಡೆ ಬರ್ತೀನಿ. ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್. ಯಾಕೆ ಸರ್ ಲವ್ ಮಾಡಿಲ್ಲ? ಚಾನ್ಸ್ ಕೊಟ್ಟಿಲ್ಲ. ಟೂ ಇನ್ ಒನ್. ಅಂದ್ರೆ ಅರೇಂಜ್ ಮ್ಯಾರೇಜ್ ಆದ್ಮೇಲೆ ಲವ್ ಮಾಡಿದ್ರಾ? ಸೊ ಮ್ಯಾರೇಜ್ ಆಗೋದು ಮುಂಚೆ ಲವ್ ಮಾಡಬೇಕು ಅಂತ ನಿಮ್ಗೆ ಅನ್ಸಿಲ್ವಾ? ಇಲ್ಲ. ಏ ಕಳ್ಳ, ನಿಜ ಹೇಳ್ಬೇಕು. ತುಂಬಾ ಸಪೋರ್ಟಿವ್, ತುಂಬಾ ಜನ ಇದ್ದಾರೆ. ಓಕೆ ಮೇಡಮ್, ಈಗ ನೀವು ಹೇಳಿ, ಫಸ್ಟ್ ಟೈಮ್ ಯಾವಾಗ ನೋಡಿದ್ರಿ ಅವ್ರನ್ನ? ಚಿಕ್ಕವ್ರಿಂದ ಅಂದ್ರೆ ಯಾವಾಗ ಅವ್ರನ್ನ ಮದುವೆ ಆಗಬೇಕು ಅಂತ ಯಾವಾಗ ಅನಿಸ್ತು ನಿಮಗೆ? ಯಾರು ಫಸ್ಟ್ ಇವರೇ ಕೇಳಿದ್ರ? ನಮ್ಮ ತಾಯಿ ಕೇಳಿದ್ರು ಫಸ್ಟ್. ಅವ ನೀವು ನಾಚಿಕೆ ಆಗಿಲ್ವಾ? ನಮ್ಮನ್ನ ಕೇಳೇ ಇಲ್ಲ. ನಮ್ಮನ್ನ ಕೇಳೇ ಇಲ್ಲ. ಸೀದಾ ಕರ್ಕೊಂಡೋಗಿ ಮದುವೆ ಬಿಡ್ಬಿಟ್ಟು? ಅಲ್ಲ, ಆ ಥರ ಅಲ್ಲ. ಅಕ್ಕನ ಮಗಳು ಮದುವೆ ಮಾಡ್ಕೊತಿ ಅಂತಾನು ಕೇಳಿಲ್ಲ, ಅವರೇ ಮಾತಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ನಾಚಿಕೆ ನೋಡಿ ಯೋಚಲ್ಲಿದ್ದಾರಲ್ಲ. ಸೊ ಡೈರೆಕ್ಟು ಅಂದ್ರೆ ನಂಗೆ ಅರ್ಥ ಆಗಿಲ್ಲ ಇದು ಹೆಂಗೆ ಏನು ಅಂತ. ನಮ್ಮನ್ನ ಕೇಳಿಲ್ಲ ಫಸ್ಟ್ ನೀವು, ನಂಗೆ ಬೇಡ ಅಂತ ಹೇಳಿದ್ರೆ. ಕೇಳಿಲ್ಲ ನನಗೆ ಬೇಡ ಬೇಡ. ಆಮೇಲೆ ನೆಕ್ಸ್ಟ್ ಅದು ಮನಸ್ಸೊಳಗೆ ಒಂದು ಆಸೆ ಇರ್ಲಿಲ್ವಾ? ನಾಕ್ತೀನಿ ಅಂತ ಇರ್ಲಿಲ್ವಾ? ಆ ಥರ ಆಮೇಲೆ ಹೇಳಿದ್ರು ಅವರು, ಇಲ್ಲ ಒಳ್ಳೆಯವರು ಮಾಡ್ಕೋ. ನಿಮಗೆ ಮೊದಲೇ ಗೊತ್ತಿತ್ತ ಸರ್? ನೀವು ತುದಿಕಲ್ಲಿ ನಿಂತಿದ್ರು ಅನ್ಸುತ್ತಲ್ಲ, ಈಗ ಹೋಗಿ ತಾಳಿ ಕಟ್ಕೊಂಡು ಬರ್ತೀನಿ. ನಿಮಗೆ ಯಾರು ಹೇಳಿದ್ರು? ನಮ್ಮ ತಾಯಿ. ನಿಮ್ಮ ತಾಯಿ ಹೇಳಿದ್ರು ಅವ್ರನ್ನೇ ಮದುವೆ ಮಾಡ್ಕೋಬೇಕು. ಸೊ ಮದುವೆ ಆಯ್ತು. ಸೊ ಯಾವ ಇಯರಲ್ಲಿ ಮದುವೆ ಆಯ್ತು? 87. ಸೊ ಮದುವೆ ಆದ್ಮೇಲೆ ಹೆಂಗಿದೆ ಸರ್ ಲೈಫ್? ಸೂಪರ್ ಆಗಿದೆ. ಯಾವುದು ಅಡೆತಡಕ್ಕೂ ಇಲ್ಲ, ಯಾವುದು ಅಡಚಣೆ ಇಲ್ಲ. ಪ್ರತಿಯೊಂದಕ್ಕೂ ಸಾಮರಸ್ಯವಾಗಿ ಹೋಗ್ತಾ ಇದ್ದೆ. ಹೆಂಗಿದೆ ಅಂದ್ರೆ ಬೃಂದಾವನ ಇದೆ. ನೀವು ಕೃಷ್ಣನ ಬೃಂದಾವನದಲ್ಲಿ ಪ್ರತಿಯೊಂದು ವಿಷಯಕ್ಕೂ ಯಾವುದಕ್ಕೆ ಮನಸ್ತಾಪ ಇಲ್ಲ. ಅಂದ್ರೆ ನೀವು ಜಗಳನೇ ಆಡಲ್ಲ? ಇಲ್ಲ. ಜಗಳ ಆಡೋದು ಇವನು? ಆಡ್ತಾರೆ ಯಾವಾಗಾದ್ರೂ. ಕಪಲ್ ಅಂದ್ಮೇಲೆ ಜಗಳ ಇಲ್ದೇ ಇಲ್ಲ. ಕಮ್ಮಿ. ಹೆಂಗಿರುತ್ತೆ ಜಗಳ? ಇವ್ರು ಆಡೋದ ಫಸ್ಟ್ ನೀವು ಆಡೋದ? ನಾವೇ. ಇಲ್ಲಿವರೆಗೂ ಒಂದು ಏನಿಲ್ಲ ಅಂದ್ರೂ ಒಂದು 50 ಮನೆ 50 ಮನೆ ಮಾಡಿದ್ವಿ ನಾವು. 60 ಮನೆಯಲ್ಲಿ ಎಲ್ರು ಹೇಳೋದೇ ಯಾರು ಜಗಳ ಮಾಡೋದು, ಯಾರು ಬೈಯೋದು, ಕಾಂಪ್ರಮೈಸ್ಗೆ ಯಾರು ಹೆಂಗ್ ಹೋಗ್ತೀರಾ? ಅದೇ ಸರ್ ಸಂಜೆ ಹೊತ್ತಾಗಿ
ನಮ್ಮ ಪರಿಸ್ಥಿತಿ ಹಂಗೆ. ಸಂಜೆ ಹೊತ್ತಿಗೆ ನಾವು ಕಾಂಪ್ರಮೈಸ್ ಆಗ್ಲೇಬೇಕು ಕಾಂಪ್ರಮೈಸ್ ಆಗಿಲ್ಲ. ಊಟ ಇಲ್ಲಿದ್ರು ಪರವಾಗಿಲ್ಲ, ಏನು ಇಲ್ಲ ಅಂದ್ರೆ ಏನ್ ಮಾಡೋದು. ಆಮೇಲೆ ಹಾಲ್ ಗತಿ ನಮ್ಗೆ, ಈ ಸೋಫ ಚೇರು ಸೋಫಾನೆ ಗತಿ ನಮ್ಗೆ ಅಲ್ವಾ. ಅದೆಲ್ಲ ಚಾಪಾಗೆ ಅದರ ಪರಿಸ್ಥಿತಿ ಅವ್ರಿಗೆ ಬಂದಿದೆ ಸರ್ ನಿಮ್ಗೆ? ಬಂದಿಲ್ಲ ಅಲ್ವಾ? ಓಕೆ, ಸೊ ಕಾಂಪ್ರಮೈಸ್ ನೀವೇ ಹೋಗ್ತೀರಾ ಅಲ್ವಾ? ಸೊ ಯಾರು ಮೇಡಮ್ ನಿಜ ಹೇಳ್ಬೇಕು, ಕರೆಕ್ಟ್ ನೆನ್ಪು ಮಾಡಿ. ಇದು ಬಹಳ ಒಂದು ಟಫೆಸ್ಟ್ ಕ್ವಶನ್, ಇದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಇದು ಕರೆಕ್ಟ್ ನೆನ್ಪು ಮಾಡಿ ನಿಜ ಹೇಳ್ಬೇಕು. ನಿಮ್ಮಿಬ್ಬರಲ್ಲಿ ಯಾರು ಫಸ್ಟ್ ಯಾರಿಗೆ ಮುತ್ತು ಕೊಟ್ಟಿರೋದು? ಸರಿ ಪಕ್ಕ ಇದು ಸರಿ ಸತ್ಯ ನೀವೇನಾ? ಅವ್ರೇನಾ? ಅವ್ರಿಗೆ ಕೂಡ ಜೋರ ಅವ್ರು ಇದು ವಿಷಯ ಮಾತಾಡ್ತಾರೆ ಎಲ್ಲ ಮಾತಾಡ್ತಾರೆ. ಯಾರು ಮೇಡಮ್? ಯಾರು ಮೇಡಮ್? ಅವರೇ ಕೊಟ್ಟಿದ್ದು. ಅಣ್ಣ ನಿಮ್ಮ ಹೆಸರು? ಹರ್ಷಿತ್. ಹರ್ಷಿತ್ ಏನ್ ಮಾಡ್ಕೊಂಡಿದ್ದೀರಿ? MBA ಅಂತ ಇಷ್ಟೊತ್ತಿಲ್ಲಿದ್ರಿ ಗರ್ಲ್ ಫ್ರೆಂಡ್ ಹತ್ರ ಹೋಗಿದ್ರಿ? ಗರ್ಲ್ ಫ್ರೆಂಡ್ ಇಲ್ವಾ ನಿಮಗೆ? ಮತ್ತೆ ನೋಡಿದೆ ನಾನು ಎಲ್ಲಿ ಬನಶಂಕರಿ ಇಲ್ಲಿ. ಬನಶಂಕರಿ ಇಲ್ಲ, ಹೋಗಿದ್ದೆ. ಈಗ ಹೋಗಿದ್ದೆ ಲಾಸ್ಟ್ ವೀಕೆಂಡ್ ಅಲ್ಲಿ ನೋಡಿದ್ದೆ. ಲಾಸ್ಟ್ ವೀಕೆಂಡ್ ನಾನು ಬೇರೆ ಊರಲ್ಲಿ ಇದ್ದೆ. ಅಲ್ಲೊಬ್ರು ಇದ್ದಾರಾ? ಸೂಪರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ನಿಮಗೆ ಮದುವೆಗೆ ಎಷ್ಟು ವರ್ಷ ಆಯ್ತು? ನನಗೆ 7 years ಆಯ್ತು. ಹಾಗೂ ಜೋರಾಗಿ ಮಾತಾಡ್ಬೇಕು. ಜೋರಾಗಿ ಮದನೆ ನನಗೆ 7 years ಆಯ್ತು. 7 years ಆಯ್ತು. 7 years ಆಯ್ತಾ? ಹೌದು. ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ಸೊ ಮದ್ವೆ ಮೇಲೆ ಲವ್ ಮಾಡಿದ್ರಾ? ಆಬ್ವಿಯಸ್ಲಿ ಮಾಡ್ಲೇಬೇಕು. ಅವ್ರು ಕೇಳೇ ಇಲ್ಲ. ನೀವೇ ಫಿಕ್ಸ್ ಮಾಡಿದ್ವಿ. ಫಿಕ್ಸ್ ಆದ್ಮೇಲೆ ಫೋನ್ ಮಾಡಿ ಅವ್ರಿಗೆ. ಹೌದಾ? ನನಗೆ ಯಾರು ಈ ತರ ಮಾಡೋರಿಲ್ಲ, ಫಿಕ್ಸ್ ಮಾಡಿ ಕರ್ಕೊಂಡು ಹೋಗೋದು. ಸೊ ಎಷ್ಟು ವರ್ಷ ಐತೆ ಅಂದ್ರೆ? 7 years. ಒಂದು ಹಾಡು ಹೇಳ್ತೀನಿ. ಈಗ ನಮ್ಮ ಡಿಂಚಿಕ್ ಆರ್ಕೆಸ್ಟ್ರಾದಿಂದ ಹೊಸ ಗಾಯಕಿ ವನಜಾಕ್ಷಮ್ಮ. అంజనేయ దండకం పారాయణం చేసిన అన్ని కష్టములు తీరునో తీరునో, అన్ని కష్టములు తీరునో తీరునో. ఎన్నిసార్లు నిన్ను వెడితిమయ్య, ఏమో మాట పలకావేమయ్య. 7 సముద్రాల దాటిస్తివయ్య, సంజీవి కొండను తెచ్చిస్తివయ్య. అంజనేయ దండకం పారాయణం చేసిన అన్ని కష్టములు తీరునో తీరునో. రవాణ యుద్ధమందుర కేసులందరినీ రెక్కలిరిగా వేసినవు, బొక్కలన పెట్టినవు. లక్ష్మణమూర్తికి మోచారగానే సంజీవి పోసి బ్రతికించినావు. అంజనేయ దండకం పారాయణం చేసిన అన్ని కష్టములు తీరునో తీరునో. ಅಜ್ಜಿಗೆ ನೆಕ್ಸ್ಟ್ ಹೇಳ್ತಾರೆ ನೋಡಿ, ಈಗ ಮಾತಾಡ್ಬೇಕು. ನೆಕ್ಸ್ಟ್ ನಾನು ಡ್ಯಾನ್ಸ್ ಮಾಡ್ತೀನಿ. ಅಜ್ಜಿ ಡ್ಯಾನ್ಸ್ ಮಾಡ್ತೀರಾ? ಡ್ಯಾನ್ಸ್ ಅಮ್ಮ ನಿಮ್ಗೆ ಎಷ್ಟು ವರ್ಷ ಆಯ್ತು ಮದುವೆಗೆ? ನಮ್ಗೆ ಗೊತ್ತಿಲ್ಲ ಸರ್. ಅಲ್ಲ ಅದು ಬಿಡಿ, ನಿಮ್ಗೆ ಎಷ್ಟು ಏಜ್ ಆಯ್ತು ಕೇಳ್ತೀನಿ ನಾನು ಫಸ್ಟ್. 93. ಓ ಅಲ್ಲ ಆಕ್ಚುಲಿ ಒಂದು ಎಪಿಸೋಡ್ ಭಜನೆಯಲ್ಲೇ ಮುಗಿಸಿ. ಪರಮಾತ್ಮ ಕೀರ್ತನಂಬೋ ಸಾಕು ಅಲ್ಲಿ. ಆಕ್ಚುಲಿ ಅಜ್ಜಿ ಗ್ರೇಟ್. ಯಾಕೆ ಹೇಳಿ, ಈ ಏಜ್ ಅಲ್ಲೂ ಅಷ್ಟು ಹಾಡುಗಳನ್ನ ನೆನ್ಪಿಟ್ಕೊಂಡು ಆಡ್ತಾರೆ ನೋಡಿ. ಎಲ್ಲ ಹಾಡು ಬರುತ್ತೆ. 100 ಅಂದ್ರೆ ತಮಾಷೆನ? ಪ್ರತಿಯೊಂದು ಫಂಕ್ಷನ್ ಸರ್, ಪ್ರತಿಯೊಂದು ಫಂಕ್ಷನ್ ಏನು ಹಾಡಿದೆ ಆ ಹಾಡು. ಹೌದಾ? ಮನೆ ಅಲ್ಲ, ಹೆಣ್ಣು ಹುಡುಗಿನ ಮನೆ ಬಿಡ್ಬೇಕಾದ್ರೆ ಏನು ಹಾಡು ಹಾಡ್ಬೇಕು ಅದು ಹಾಡ್ತಾರೆ. ಹೌದಾ? ತಕ್ಕಂತೆ ಹಾಡು ನೋಡಿ ಇದೆಲ್ಲ. ಸೊ ನೋಡಿ, ಇವ್ರ ಪೀಳಿಗೊಂದು ಮುಗಿದ್ರೆ ನೆಕ್ಸ್ಟ್ ಇಂದ ಅದು ಕೇಳೋಕ್ಕೂ ಇಲ್ಲ, ಇಲ್ಲೂ ಇಲ್ಲ. ಇಲ್ಲ ಅಲ್ವಾ? ಇಲ್ಲ, ಅವ್ರದೇ ಲಾಸ್ಟ್ ಅಲ್ವಾ? ನಿಜವಾಗ್ಲೂ ನೋಡಿ, ಅದೆಷ್ಟು ಒಳ್ಳೆ ಕಾನ್ಸೆಪ್ಟ್. ಪ್ರತಿಯೊಂದು ಸಿಚುವೇಶನ್ ಒಂದು ಹಾಡಿದೆ ಅಂದ್ರೆ ಅದು ತಮಾಷೆ. ಅಜ್ಜಿ ಹಸ್ಬೆಂಡ್ ಲವ್
ಎಲ್ಲಿ ರಾಡ ರಾಡ ಹೌದಾ ಹೌದಾ ತುಂಬಾ ಲವ್ ಮಾಡ್ತಿದ್ರ ನಿಮ್ಮನ್ನ ಹೇಳ್ದಕ್ಕೆ ಅವ್ರ ಮಾತು ಮೀರ್ತಾ ಇರಲಿಲ್ಲ ಅವರು. ಹೌದಾ ಇವ್ರ ಮಾತನ್ನ ಅವ್ರು ಮೀರ್ತಿರ್ಲಿಲ್ವಾ 25 ವರ್ಷ ವ್ಯಾಪಾರ ಮಾಡೋದು ಸರ್. ಹೌದಾ ಹಾಗೆ ಸೂಪರ್. ನೀವು ಮಾತಾಡ್ತಿದ್ದೀರಿ 11-12 ಎಷ್ಟು ವರ್ಷ ಆಯ್ತು ಮದುವೆಗೆ? 7 years 7 years. ಸೊ ಮದ್ವೆ ಆದ್ಮೇಲೆ ಹೆಂಗಿದೆ ಈಗ ಲೈಫ್? ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಸೇಮ್ ಏನು ಚೇಂಜಸ್ ಇಲ್ಲ. ಅಪ್ಪ ಮನೇಲಿ ಹೆಂಗಿದ್ನೋ ಹಂಗೆ, ಗಂಡನ ಮನೇಲೂ ಹಂಗೆ ಇದೆ. ಹಂಗಿದಾರ? ಗಂಡ ಜೋರಿದಾರ ಪಾಪ ಇದ್ದಾರ? ಪಾಪ ಇದಾರ ಅಂತ ಹೇಳ್ಬಿಟ್ಟು ಜೋರಿದಾರ? ಹಂಗೇನಿಲ್ಲ, ಇಬ್ರು ಈಕ್ವಲ್. ಇಬ್ರು ಈಕ್ವಲ್? ಇಬ್ರು ಜಗಳ ಆಡ್ತೀರಾ? ಕಿತ್ತಾಡ್ತೀರಾ? ಆಡ್ತೀವಿ. ಒಬ್ಬೊಬ್ರು ಹೊಡ್ಕೋತೀರಾ? ನಾ ಲೆವೆಲ್ಗೆ ಹೋಗಿಲ್ಲ. ಯಾರು ನಿಮ್ಮಲ್ಲಿ ಜಾಸ್ತಿ ಯಾರು ಜಗಳ ಆಡೋದು? ನಾನೇ ಜಗಳ ಆಡೋದು. ಅಮ್ಮ ಮಂಗ್ಳೂರು ನಿಮ್ ತರನೆಲ್ಲ ಯಾರು ಕಾಂಪ್ರಮೈಸ್ಗೆ ಯಾರು ಬರೋದು? ಪಾಪ ಅವರೇ ಬರೋದು ಯಜಮಾನ. ಇಲ್ಲ, ಒಂದೊಂದ್ಸತಿ ನಾನು ಹಾಕ್ತಿರ್ಲಿಲ್ಲ, ಅವರು ಹಾಕ್ತಾರೆ. ಹೆಂಗ್ ಹೇಳಿದ್ರೆ ಸಿಚುಯೇಷನ್. ಸೊ ಹಿಂಗಿರುತ್ತೆ. ಯಾವ್ದಕ್ಕೆಲ್ಲ ಜಗಳ ಆಡ್ತೀರಾ ನೀವು? ಯೂಶಲಿ ಟ್ರಿಪ್ ಹೋಗ್ಬೇಕು, ಇಲ್ಲ ಡ್ರೆಸ್ ಆಗ್ಬೇಕು. ನನಗೆ ಡ್ರೆಸ್ ಆಗಕ್ ತುಂಬಾ ಇಷ್ಟ. ಅವ್ರು ತುಂಬಾ ಸಿಂಪಲ್ ಆಗಿ ರೆಡಿ ಆಗ್ಬೇಕಂತ ಅವರು. ಇಲ್ಲ, ನಾನ್ ಮಾತ್ರ ಡ್ರೆಸ್ ಆಗಿದ್ದೀನಿ, ನೀನು ಡ್ರೆಸ್ ಆಗ್ಬೇಕಂತ. ಅದಕ್ಕೆ ನೀವು ಜಗಳ ಆಡ್ತಿರ್ತೀರ, ಈ ತರ ಡ್ರೆಸ್ ಆಗ್ಬೇಕು, ಈ ತರ ಡ್ರೆಸ್ ಕೂಡ ಹಾಕ್ಬೇಕು ಹಾಕ್ಲಿಲ್ಲ ಅನ್ನೋದಕ್ಕೆ ಕಿತ್ತಾಡ್ತೀರಾ? ಹೌದು. ತಿನ್ನೋದಕ್ಕೂ ಅಷ್ಟೇ, ನಾನು ಎಲ್ಲ ವೆರೈಟೀಸ್ ತಿನ್ಬೇಕಂತ ಇಲ್ಲ. ಅವ್ರು ಇದೇ ವೆರೈಟಿ ಅವ್ರಿಗೆ ಇಷ್ಟ, ಬರೀ ಸೌತ್ ಇಂಡಿಯನ್ ಆ ತರ ಇಷ್ಟಪಡ್ತಾರೆ. ಸೊ ಅವ್ರಿಗೆಲ್ಲ ತಿನ್ಬೇಕು ಅಂತ ನಾನು ತಿಂತಿದ್ದೀನಿ, ನೀವು ತಿನ್ಬೇಕು ಅಂತ. ಅದಕ್ಕೂ ಅಯ್ಯೋ ಪಾಪ ಅಣ್ಣ ಅದೆಲ್ಲಿ ನಮಸ್ಕಾರ. ಓಕೆ, ಅವರಿಗೆ ನಿಮ್ಗೆ ಎಷ್ಟು ವರ್ಷ ಆಯ್ತು ಮದುವೆಗೆ? 5 years ಆಯ್ತು. 5 ವರ್ಷ ರೀಸೆಂಟ್ ಮದುವೆಗೆ. ಯಾರು ನಿಮ್ಮಿಬ್ಬರಲ್ಲಿ ಯಾರು ಜಗಳ ಆಡೋದು ಜಾಸ್ತಿ? ಯಾರು ಜಗಳ ಆಡಲ್ಲ. ಜಗಳ ಆಡೋದು ನಿಜನಾ? ಆಡಲ್ಲ, ಜಗಳ ಆಡಲ್ಲ, ಟೈಮ್ ಇರಲ್ಲ. ಜಗಳ ಆಡೋ ಟೈಮ್ ಇರಲ್ವಾ? ಲವ್ ಮಾಡ್ಲಿಕ್ಕೆ ಬೇಡದು ಟೈಮ್ ಒಂದು ಸೆಟ್ ಮಾಡಿರ್ತೀರ. ಸೊ 5 ವರ್ಷ ಆಯ್ತು ಮದುವೆಗೆ. ಸೊ ಹೆಂಗಿದೆ ಮದುವೆ ಆದ್ಮೇಲೆ ಲೈಫ್? ಸೂಪರ್. ಸೂಪರ್ ಆಗಿದೆಯಾ? ಯಜಮಾನ್ ನೋಡ್ಬೇಕಿತ್ತು, ಅವ್ರ ಹತ್ರ ಕೇಳ್ಬೇಕಿತ್ತು. ಅಂಗಡಿ ಬಿಸಿ. ಮಗನ್ ಕೇಳಿ. ಅಂಗಡಿ ಮಗ ಸೂಪರ್. ಇವರು ಅಯ್ಯೋ ಅಜ್ಜಿ ಮಾತಾಡ್ಬೇಕು. ಅಜ್ಜಿ ಅಜ್ಜಿ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ? ಸೊ ನಿಮ್ಗೆ ಎಷ್ಟು ಏಜ್ ಆಯ್ತು? 72. 72. ನೀವು ಈಗಲೂ ಸ್ಪೋರ್ಟ್ಸ್ ಎಲ್ಲ ಮಾಡ್ತೀರಂತೆ, ಹೌದಾ? ಸ್ಪೋರ್ಟ್ಸ್ ಇವ್ರು ಹೇಳಿದ್ರು. ಇವ್ರು ಹೇಳಿದ್ರೆ ಅವಳು ಮಾಡ್ತಾಳೆ, ನಾನು ಅವ್ರು ನೋಡ್ತಾರೆ ಅಷ್ಟೇ. ಹೌದಾ? ಇವ್ರೇನ್ ಮಾಡಿದ್ರು ಅವ್ರಿಗೆ ಏನು ಇದ್ ಮಾಡಲ್ಲ. ಅಂದ್ರೆ ಎಲ್ಲದಕ್ಕೂ ಸಪೋರ್ಟ್. ಸೊಸೆನೆ ಪಡೆದಿರೋದು ನನ್ನ ಪುಣ್ಯ. ನೋಡಿ, ಎಲ್ಲಾರ ಮನೇಲೂ ನಮ್ಮ ಸೊಸೆ ಚೆನ್ನಾಗಿಲ್ಲ ಅಂತಾರೆ. ಅವರು ಹೊಗಳ್ತಾರೆ ಸೊಸೆನ. ಸುಮ್ಮನೆ ಟಿವಿ ಮುಂದೆ ಇಲ್ಲ ಹೇಳಿ ಜಗಳ ಆಡ್ತಾರೆ. ದೇವ್ರ ಸತ್ಯವಾಗ್ಲೂ ನಾನು ಹೇಳ್ತೀನಿ. ಮತ್ತೆ ಆಗ ಅವ್ರಿಗೆ ಬೆಳಿಗ್ಗೆ ನಾವು ಕೇಳಿದ್ವಿ ಹೆಂಗೆಲ್ಲಿದೆ ಫ್ಯಾಮಿಲಿ. ಅತ್ತೆಲೆ ಅಯ್ಯೋ ಅತ್ತೆನ ಅಯ್ಯೋ ದೇವ ಬೈತಾರೆ. ಅವಳು ಆಪೋಸಿಟ್ ಅಲ್ಲಿ ಹೇಳಿರ್ತಾಳ ಅಷ್ಟೇ. ನೋಡಿ, ಇದು ಆಕ್ಚುಲಿ ಬೇಕು. ಸೊಸೆ ಅತ್ತೆನ ಬಿಟ್ಕೊಡಲ್ಲ, ಅತ್ತೆ ಸೊಸೆನ ಬಿಟ್ಕೊಡಲ್ಲ. ಅಷ್ಟು ಒಗ್ಗಟ್ಟು. ಆಪೋಸಿಟ್ ಅಲ್ಲಿ ಹೇಳಿರ್ತಾಳ ಅಷ್ಟೇ. ಸೊ ಈ ತರ ಪ್ರತಿಯೊಂದು ಮನೇಲಿ ಒಗ್ಗಟ್ಟು ಹಿಂಗಿದ್ರೆ ನನ್ನ ಪ್ರಕಾರ ಲೈಫು ಚೆನ್ನಾಗಿರುತ್ತೆ, ಮನೇನು ತುಂಬಾ ಖುಷಿಯಾಗಿರುತ್ತೆ. ಆ ಮನಸ್ತಾಪ ಇಲ್ಲ, ಯಾವ ಬೇಜಾರಿಲ್ಲ. ಯಾವ್ದು ದೇಶ ಅನ್ನೋದಿಲ್ಲ. ಬಟ್ ತುಂಬಾ ರೇರ್ ಅಲ್ವಾ ಈ ತರ? ನಿಮ್ಗೆ ಎಷ್ಟು ವರ್ಷ ಆಯ್ತು ಮದುವೆಗೆ? ನಂಗೆ 25 years ಆಗುತ್ತೆ ಈ ವರ್ಷ ಬಂದ್ರೆ. 25 ಕಂಪ್ಲೀಟ್ ಆಗುತ್ತೆ ಇವಾಗ ಈ ಜುಲೈ ಬಂದ್ರೆ. ಸೊ ಮದುವೆ ಆದ್ಮೇಲೆ ನಿಮ್ಮ ಲೈಫ್ ಹೇಗಿದೆ? ಆರಾಮಾಗಿದೆ. ಆರಾಮಾಗಿದೆ. ನಾನು ವರ್ಕಿಂಗು. ನನ್ನ ಹಿಂಗೆ ಅಂದರೆ ಒಂದು ರಿಮೋಟ್ ಪ್ಲೇಸಿಗೆ ಕೊಟ್ಬಿಟ್ಟಿದ್ರು, ಫುಲ್ ರಿಮೋಟ್ ಪ್ಲೇಸಿಗೆ. ಸೊ ನಾವು ಇಲ್ಲಿ ಬಂದು 20 years ಆಗಿದೆ, ಆರಾಮಾಗಿದ್ದೀವಿ. ಸೂಪರ್. ಓಕೆ, ನಿಮ್ಗೆ ಎಷ್ಟು ವರ್ಷ ಆಯ್ತು ಮದುವೆಗೆ? ನೋಡಿದ್ರೆ ಹೆಂಗೆ ಅನ್ಸುತ್ತೆ ನಿಮಗೆ? ಅದೇ ರೀಸೆಂಟ್ ಮದುವೆ ಇಲ್ವಾ? ಇನ್ನೂ ಇಲ್ಲ. ಯಾವಾಗ ಮದುವೆ ಇದೆ ಸದ್ಯದಲ್ಲಿ ಅವ್ರಿಗೆ? ಆನ್ ದಿ ವೇ ಬರ್ತಾ ಇದೆ. ಸರ್ಚಿಂಗ್ ಅಲ್ಲಿದ್ದೀರಾ? ಓ, ನನ್ನೊಂದು ನಂಬರ್ ಬೇಕಿತ್ತು. ಓಕೆ, ಸೊ ನಿಮಗೆ ಅರೇಂಜ್ ಮ್ಯಾರೇಜ್ ಇಷ್ಟ, ಲವ್ ಮ್ಯಾರೇಜ್ ಇಷ್ಟ? ಸೊ ನೀವು ಯೂತ್ ಈಗ ಮಾತಾಡಬೇಕು. ಹಂಗೇನಿಲ್ಲ, ಸೊ ಅರೇಂಜ್ ನೀವು ಮ್ಯಾರೇಜ್. ಯಾವ್ದನ್ನ ಪ್ರಿಫರ್ ಮಾಡ್ತೀರಾ? ಅರೇಂಜ್ ಮ್ಯಾರೇಜ್ ಆದ್ಮೇಲೆ ಲವ್ ಮ್ಯಾರೇಜ್ ಮಾಡ್ಕೋಬೇಕು. ನಂದು ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್ ನಂದು ಏನು ಅಂತಂದ್ರೆ ಕೋವಿಡ್ ಅಲ್ಲಿ ಮದುವೆ ಮಾಡ್ಬಿಟ್ರು.
ಬರೀ 2 hours ಟೈಮ್ ಕೊಟ್ಟರು ನಂಗೆ ಎಂಗೇಜ್ಮೆಂಟ್ಗೆ ರೆಡಿ ಆಗಕ್ಕೆ. ಅಂದ್ರೆ ಹೋಗಿ ಮೇಕಪ್ ಮಾಡಿ ಡ್ರೆಸ್ ಅಪ್ ಮಾಡಿ ಅಷ್ಟೇ. ಸುದೀಕಾಲಿ ಕಾಯ್ತಿದ್ರಿ ನೀವು ಒಂದು ಮದುವೆ ಆಗ್ತೀನಿ ನಾನು ಕೋವಿಡ್ ಅಲ್ಲಿ ಅಂತ. ಅವರು ಅಂದ್ರು ನಾನು ಹೌದು. ಸೊ ಈಗ ಹೇಗಿದೆ ಮದುವೆ ಆದ್ಮೇಲೆ ಲೈಫ್? ಈಗ ಚೆನ್ನಾಗಿದೆ. ಚೆನ್ನಾಗಿದೆಯಾ? ನಿಮ್ಮ ಹೆಸರು ಏನು ಹೇಳಿದ್ರಿ? ಅರುಣ. ಅರುಣ ಅವರೇ. ಅರುಣ ಮೇಡಮ್, ನಿಮ್ಮ ಮದುವೆಗೆ ಎಷ್ಟು ವರ್ಷ ಆಯ್ತು ಮೇಡಮ್? 30 ವರ್ಷ ಆಯ್ತು. 30 years ಆಯ್ತು. ಹಸ್ಬೆಂಡ್ ಏನು ಮಾಡ್ತಿದ್ದಾರೆ? ಬಿಸ್ನೆಸ್. ಅದೇ. ಸೊ ಹೆಂಗಿದೆ ಮೇಡಮ್ ಮದುವೆ ಆದ್ಮೇಲೆ ಲೈಫ್? ಚೆನ್ನಾಗಿದೆ. ಯಜಮಾನ್ರು ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ದೇವರಂತವ್ರು. ಓ, ಜಗಳ ಆಡ್ತಾರೆ ಮೇಡಮ್? ಆಡ್ತಾರೆ, ಆಮೇಲೆ ಸಮಾಧಾನ ಆಗ್ತದೆ. ಯಾರು ನಿಮ್ಮಿಬ್ರಲ್ಲಿ ಯಾರು ತುಂಬಾ ರೊಮ್ಯಾಂಟಿಕ್? ಇಬ್ರು ರೊಮ್ಯಾಂಟಿಕ್. ರೊಮ್ಯಾಂಟಿಕ್ ಪ್ಲಸ್ ರೊಮ್ಯಾಂಟಿಕ್. ಓಕೆ, ಥ್ಯಾಂಕ್ ಯು ಮೇಡಮ್. ನಿಮ್ದು ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜಾ ಮೇಡಮ್? ಸರ್ ಲವ್ ಮ್ಯಾರೇಜ್. ಎಷ್ಟು ವರ್ಷದಿಂದ ಲವ್ ಸ್ಟೋರಿ ಮೇಡಮ್ ನಿಮ್ದು? 3 years ಲವ್, 30 years ಆಯ್ತು ಮ್ಯಾರೇಜ್ ಆಗಿ. ಹೌದಾ? 3 years ಲವ್ ಅಂದ್ರೆ ಫಸ್ಟ್ ನೀವು ಅವ್ರು ನೋಡಿದಲ್ಲ, ಅವ್ರು ನಿಮ್ಮನ್ನು ನೋಡಿದ? ಚಿಕ್ಕವರಿಂದ ಹಾಗೆ ಒಂದೇ ಕಡೆ ಮನೆ ಇರೋದ್ರಿಂದ ನೋಡ್ತಾ ಇದ್ದೀವಿ. ಆದ್ರೆ ಲವ್ ಅನ್ನೋದು ಹೆಂಗ್ ಬಂತು ಮೇಡಮ್? ಹೆಂಗ್ ಸ್ಪಾರ್ಕ್ ಆಯ್ತು ಲವ್ ಅನ್ನೋದು? ನಿಮಗೆ ಸ್ಪಾರ್ಕ್ ಆಯ್ತಲ್ಲ, ಅವ್ರಿಗೆ ಸ್ಪಾರ್ಕ್? ಅವರಿಗೆ ಈಗ ಅವ್ರು ಎಲ್ಲಿದ್ದಾರೆ? ಅವರು ಮನೇಲಿದ್ದಾರೆ. ಅದಕ್ಕೆ ಅವ್ರ ಮೇಲೆ ದೂರ ಯಾರು ಫಸ್ಟ್ ಬಂದು ಪ್ರಪೋಸ್ ಮಾಡಿದ್ದಾರೆ? ಅವರೇನಾ? ಏನಂತ ಕೇಳಿದ್ರು? ನಾಚಿಗೆ ಏನ್ ಹೇಳಿದ್ರು ಫಸ್ಟ್? ಹೌದಾ? ನೀವು ಅದಕ್ಕೆ ಏನಂದ್ರೆ ಕಣ್ಣು ಮುಚ್ಚ ಎಲ್ಲ ಹೇಳಿದ್ರು? ಕಣ್ಣು ಮುಚ್ಚಿದ್ರೆ ಕಾಣಿಸಲ್ಲ, ಕಣ್ಣು ತೆಗೆದ್ಬಿಟ್ಟೆ ಹೇಳಿದಾರೆ. ಹೇಳಿದ ತಕ್ಷಣ ಲವ್ ಇಟ್ಟು ಹೇಳಿದ್ರ? ಅಂದ್ರೆ ನಿಮ್ಗಿತ್ತು ಮನ್ಸಲ್ಲಿ? ಇತ್ತು. ಇಬ್ರಿಗೆ ಲವ್ ಇತ್ತು. ಸೊ ಈಗ ಮದ್ವೆ ಆದ್ಮೇಲೆ ಹೆಂಗಿದೆ ಮೇಡಮ್ ಲೈಫ್? ಚೆನ್ನಾಗಿದೆ. ಸೊ ಈಗ ಲವ್ ಅಂದ ತಕ್ಷಣ ಲವ್ ಕಾನ್ಸೆಪ್ಟ್ ಅಲ್ಲಿ ಈಗ ಮನೆಯಲ್ಲಿ ಒಪ್ಕೊಳ್ಳೋದು ಒಂದು ದೊಡ್ಡ ಟಾಸ್ಕ್ ಇರುತ್ತೆ. ಇವರು ಒಪ್ಕೊಂಡಿಲ್ಲ, ನಮ್ಮ ಮನೆಯಲ್ಲಿ ಅಮ್ಮನ ಮನೇಲಿ ಒಪ್ಕೊಂಡಿಲ್ಲ. ಅವ್ರ ಮದ್ವೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು. ಇವ್ರು ನಮ್ಮ ಅಕ್ಕನ ಮನೆಗೆ ಓಡಿಸ್ಬಿಟ್ರು ನನ್ನ. ಆಮೇಲೆ ಅವ್ರು ಹುಡ್ಕೊಂಡ್ ಬಂದು ಆಮೇಲೆ ಕರ್ಕೊಂಡ್ ಬಂದು ಸಾಯಂಕಾಲದಷ್ಟೊತ್ತಿಗೆ ನನ್ ಮುಂದೆ ನಿಲ್ಲಿಸ್ಬೇಕು ನಿಮ್ ಮಗಳನ್ನ ಅಂದ್ರು. ಆಮೇಲೆ ಅವ್ರು ಕರ್ಕೊಂಡ್ ಬಂದು ರಾತ್ರಿ 9:45ಗೆ ಮದುವೆ ಆಯ್ತು. 9:45ಗೆ ಮದುವೆ ಆಯ್ತು ರಾತ್ರಿ. ಈಗ ಮನೆಯವರು ಈಗೆಲ್ಲ ಆರಾಮಾಗಿದ್ದಾರಾ? ಎಲ್ಲ ಆರಾಮಾಗಿ. ಮಕ್ಕಳು? ಒಬ್ಬ ಮಗ ಇದ್ದಾನೆ. ಸೊ ಮಗು ಆದ್ಮೇಲೆ ಎಲ್ಲ ಆರಾಮಾಯ್ತು? ಇಲ್ಲ, ಅದಕ್ ಮುಂಚೆನೆ ಮಗು 10 ವರ್ಷಕ್ಕೆ ಮಗು ಆಗಿದ್ದು. ಅದಕ್ ಮುಂಚೆನೆ ಎಲ್ಲ ಮಾತಾಡಿ ಎಲ್ಲ ಚೆನ್ನಾಗಾಯ್ತು. ಒಪ್ಕೊಂಡಿಲ್ಲ ಇವ್ರು. ಮಾಡ್ಕೊಡಿ, ರಿಸೆಪ್ಷನ್ ಮಾಡ್ಕೊಡಿ ಅಂದ್ರು. ಇವ್ರು ಇಲ್ಲ, ನಮ್ಗೆ ಇನ್ನೊಬ್ಬ ಮಗಳಿದ್ದಾಳೆ, ಅವಳ ಮದ್ವೆಗೆ ತೊಂದರೆ ಆಗುತ್ತೆ, ನಾವು ಮಾಡ್ಕೊಡಲ್ಲ ಅಂದ್ರು. ನಿಮ್ಗೆ ಅರ್ಜೆಂಟ್ ಆಗ್ತಿತ್ತು? ಸೊ ಪರವಾಗಿಲ್ಲ, ಖುಷಿಯಾಗಿದ್ದೀರಲ್ವಾ? ಹ್ಯಾಪಿ ಆಗಿದ್ದೀರಲ್ವಾ? ಅಷ್ಟು ಸಾಕು. ಅಜ್ಜಿ ನಿಮ್ದು ಲವ್ ಅಲ್ವಾ? ಅಜ್ಜಿ ಹರೇ ರಾಮ ಕೃಷ್ಣ ಹರೇ ಹರೇ ಶುರು ಮಾಡ್ತಾರೆ ಅಜ್ಜಿ. ಅಂಕಲ್ ನಮಸ್ತೆ. ಅಂಕಲ್ 30 years ಆಯ್ತಂತೆ ಮದುವೆಗೆ? ಹೌದಾ? ಆಯ್ತು ಸರ್. ಹೌದು. 30 years ನಿಮ್ಮೊಂದು ಲವ್ ಇತ್ತಂತೆ. ಹೆಂಗಿತ್ತು ಸರ್? ಅವಳಿಗೆ ಎಲ್ಲಿದ್ದಾರೆ ಈಗ? ಮದುವೆಗೆ ಹೋದ್ಲು ಅವಳು? ಬ್ರೇಕಪ್ ಆಯ್ತಾ? ಇಲ್ಲೇ ಇದೆ, ಪಕ್ಕದಲ್ಲೇ ಇದೆ. ಎಲ್ಲಿದ್ದಾರೆ? ಪಕ್ಕದಲ್ಲೇ ಇದ್ದಾರೆ. ನಿಮ್ದು ಫ್ಯಾಮಿಲಿ ಅಲ್ಲೇನಾ? ಹೌದು. ಅಯ್ಯೋ. ಸೊ ನಂಗಂತೂ ನಿಮ್ಮ ಫ್ಯಾಮಿಲಿ ಜೊತೆ ಮಾತಾಡಿ ತುಂಬಾನೇ ಖುಷಿ ಆಯಿತು. ಖುಷಿ ಜೊತೆ ನಂಗೆ ಆ್ಯಕ್ಚುಲಿ ಒಂಚೂರೀಗ ಹಸು ಆಗ್ತಿದೆ. ಸೊ ನಮ್ಮನೆ ಅಡುಗೆಯಲ್ಲಿ ಏನು ಸ್ಪೆಷಲ್ ಮಾಡ್ತಿದ್ದೀರಿ ಇವತ್ತು? ಇವತ್ತು ನಿಮ್ಮೆಲ್ಲರಿಗೂ ಪನ್ನೀರ್ ಪಾಪ್ಕಾರ್ನ್ ಸ್ಪೆಷಲ್ ಆಗಿ ಮಾಡಿ ತೋರಿಸ್ತಾ ಇದೀವಿ. ಓ, ಪನ್ನೀರ್ ಪಾಪ್ಕಾರ್ನ್ ಸೂಪರ್. ನಾನಂತೂ ಮೋಸ್ಟ್ಲಿ ಫಸ್ಟ್ ಟೈಮ್ ತಿಂತಿದ್ದೀನಿ. ಸೊ ನನಗಂತೂ ನೋಡ್ಲೇಬೇಕು ಅದು ಹೆಂಗ್ ಮಾಡ್ತೀರಾ ಅಂತ. ಸೊ ಶುರು ಮಾಡಿ, ಹೇಗೆ ಸ್ಟಾರ್ಟಿಂಗ್ ಪ್ರೊಸೆಸ್? ಪನ್ನೀರ್ ಕಟ್ ಮಾಡ್ಕೊಂಡ್ಬೇಕು ಫಸ್ಟ್. ಸೊ ಈ ಸ್ಪೆಷಲ್ ಎಲ್ಲಿ ಕಲ್ತ್ರಿ ಈ ರೆಸಿಪ್ಟ್ ಎಲ್ಲ? ನಾವು ತುಂಬಾ ವೆರೈಟೀಸ್ ಎಲ್ಲ ಟ್ರೈ ಮಾಡ್ತೀವಿ. ಹೌದಾ? ನನ್ನ ಯೂಟ್ಯೂಬ್ ಚಾನಲ್ ಇದೆ, ಸೊ ಅದಕ್ಕೋಸ್ಕರ ನಾನೆಲ್ಲ ಟ್ರೈ ಮಾಡ್ತಾ ಇರ್ತೀನಿ. ಹಾಗೆ ಟ್ರೈ ಮಾಡಿ ಕಲ್ತಿರೋದು. ಏನು ನಿಮ್ಮ ಹೆಸರು ನಿಮ್ಮ ಯೂಟ್ಯೂಬ್ ಚಾನಲ್ದು? ನಂದು ಫ್ಲೇವರ್ ಡಿಲೈಟ್ಸ್ ವಿತ್ ಸೌಮ್ಯ ಅಂತ. ಫ್ಲೇವರ್ ಡಿಲೈಟ್ಸ್ ವಿತ್ ಸೌಮ್ಯ, ಚೆನ್ನಾಗಿದೆ. ಸೊ ಏನೆಲ್ಲ ಮಾಡ್ತಿರ್ತೀರಾ ನಿಮ್ಮ ಚಾನಲಲ್ಲಿ? ಎಲ್ಲ ಥರ ವೆರೈಟೀಸ್ ಮಾಡ್ತಾ ಇರ್ತೀನಿ. ಇಟಾಲಿಯನ್ ಕ್ಯೂಸಿನು, ಆಮೇಲೆ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಎಲ್ಲ ಥರ ಮಾಡ್ತಾ ಇರ್ತೀನಿ. ಹೌದಾ? ಸೋ ನೈಸ್. ಸೊ ಡೈಲಿ ಶೂಟ್ ಮಾಡ್ತೀರಾ? ಫ್ರೀ ಆದಾಗ ಶೂಟ್ ಮಾಡ್ತೀನಿ. ಹೌದಾ? ಅದೆಲ್ಲ ನಾವು ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಾವು ಆಯಿಲ್ ಹಾಕೊಂಬೇಡ, ಫ್ರೈ ಮಾಡ್ಕೊಳ್ಳೋಕ್ಕೆ, ಡೀಪ್ ಫ್ರೈ. ಈಗ ಒಂದೊಂದೇ ಮಸಾಲ ಹಾಕ್ಕೊಳ್ಳೋದು. ಇದಕ್ಕೆ ಎಲ್ಲ ಮ್ಯಾರಿನೇಟ್ ಮಾಡ್ಕೊಬೇಕು. ಫಸ್ಟು ಪಾವ್ ಭಾಜಿ ಮಸಾಲ ಹಾಕೋಣ, ಚಾಟ್ ಮಸಾಲ, ಟೇಸ್ಟ್ಗೆ ಅಕಾರ್ಡಿಂಗ್ ಟು ಯೋರ್ ಟೇಸ್ಟ್. ನೀವು ಹೆಂಗೆ ಬೇಕು ಹಾಗೆ ಹಾಕೊಬೋದು ಸ್ಪೈಸಸ್ ಎಲ್ಲ. ಇದು ಗರಂ ಮಸಾಲ, ಇದು ಆಮ್ಚೂರ್ ಪೌಡರು, ಚಿಲ್ಲಿ ಪೌಡರು, ಸಾಲ್ಟ್,
ಕೊತ್ತಂಬರಿ ಎಲ್ಲ ಹಾಕಿ ಅದು ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ತುಂಬ ಬೇಗ ಈಸಿಯಾಗಿ ಆಗುತ್ತೆ. ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಫಾಸ್ಟಾಗಿ ಮಾಡಿಬಿಡ್ಬೋದು. ಇದೊಂದು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡೋಣ. ಒಂದು 5-10 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿಕೊಂಡ್ರೆ ಸಾಕು. ಈಗ ಕಾರ್ನ್ಫ್ಲೋರ್ ತೊಗೊಂಡು ಅದಕ್ಕೊಂದು ಸ್ವಲ್ಪ ಚಿಲ್ಲಿ ಪೌಡರ್, ಒಂದು ಸ್ವಲ್ಪ ಸಾಲ್ಟ್, ನೀರು ಹಾಕಿ ಮಿಕ್ಸ್ ಮಾಡ್ಕೊಬೇಕು. ನಾನು ಬೇರೆ ಮನೆಗೆ ಹೋದರೆ ಕೇಳ್ತಿರ್ತೀನಿ ಯೂಟ್ಯೂಬ್ ಮಾಡಿ ಮನೇಲಿ ಯಾವುದು ಟ್ರೈ ಮಾಡಿದ್ದೀರಾ ಅಂತ. ಸೊ ಇಲ್ಲಿ ನಾನು ಕೇಳೋಂಗಿಲ್ಲ, ನೀವೇ ಯೂಟ್ಯೂಬಿಗೆ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೀರಿ. ಸೊ ಧೈರ್ಯವಾಗಿ ತಿನ್ಬೋದು. ಸೊ ಅದಕ್ಕೆ ಯಾರಾದರೂ ನೋಡೋರಿದ್ರೆ ಇವರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅವ್ರು ಮಾಡೋ ಯೂನಿಕ್ ಡಿಶಸ್ನ ಟ್ರೈ ಮಾಡಿ. ಸೊ ಅದು ಲಂಪ್ಸ್ ಇಲ್ಲದೆ ಪೇಸ್ಟ್ ಎಲ್ಲ ಚೆನ್ನಾಗಿ ಮಾಡ್ಕೊಬೇಕು. ಈಗ ಕಾರ್ನ್ಫ್ಲೇಕ್ಸ್ ತಗೊಂಡು ಸುಮ್ಮನೆ ಕೈಯಲ್ಲೇ ಪುಡಿ ಮಾಡೋದು, ಸ್ವಲ್ಪ ಆ ಕ್ರಂಚಿ ಟೆಕ್ಸ್ಚರ್ ಬರೋದಕ್ಕೋಸ್ಕರ ಕಾರ್ನ್ಫ್ಲೇಕ್ಸ್ ಯೂಸ್ ಮಾಡೋದು. ಸುಮ್ಮನೆ ಲೈಟಾಗಿ ಹಿಂಗೆ ಕ್ರಷ್ ಮಾಡಿಕೊಂಡ್ರೆ ಸಾಕು. ಇದು ಬರ್ಡೇ ಪಾರ್ಟೀಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಟ್ರೈ ಮಾಡ್ಬೋದು. ಮಕ್ಕಳಿಗೂ ಇಷ್ಟ ಆಗುತ್ತೆ, ಪನ್ನೀರ್ ಆಗಿರೋದ್ರಿಂದ ಪ್ರೋಟೀನ್ ರಿಚ್, ಮಕ್ಕಳಿಗೂ ಇಷ್ಟ ಆಗುತ್ತೆ. ಈವ್ನಿಂಗ್ ಸ್ನ್ಯಾಕ್ ಆಗಿ ಎಲ್ಲರೂ ಟ್ರೈ ಮಾಡ್ಬೋದು. ಈಗ ಇದಿರುತ್ತಲ್ಲ ಮ್ಯಾರಿನೇಟ್ ಮಾಡಿರೋದು, ಅದನ್ನ ಫಸ್ಟು ಇದ್ರಲ್ಲಿ ಡಿಪ್ ಮಾಡಿ, ಕಾರ್ನ್ಫ್ಲೇಕ್ಸಲ್ಲಿ ಡಿಪ್ ಮಾಡಿ ಇದು ಮಾಡೋದು, ಡೀಪ್ ಫ್ರೈ ಮಾಡೋದು ಅಷ್ಟೇ. ಡಿಪ್ ಮಾಡಿ ಡೀಪ್ ಫ್ರೈ ಮಾಡೋದಷ್ಟೇ. ಡೀಪ್ ಫ್ರೈ ಬೇಡ ಅಂತಂದರೆ ಶಾಲೋ ಫ್ರೈ ಬೇಕಾದರೂ ಮಾಡ್ಕೊಬೋದು. ತುಂಬ ರೇರ್ ಈ ಥರ ಡಿಶಸ್ ಮನೇಲಿ ಮಾಡೋದು ನೋಡಿ, ತುಂಬ ಈಸಿ ಇದು ಮಾಡೋದು. ಸಂಜೆ ಹೊತ್ತಿಗೆಲ್ಲ ಏನಕ್ಕಾದ್ರೂ ಬೇಕಿದ್ರೆ ರಪ್ ಅಂತ ಮಾಡ್ಬೋದು. ಇದು ಬಿಟ್ಟು ಬೇರೆ ಸ್ಪೆಷಲ್ ಮಾಡ್ತೀರಾ? ಸ್ವೀಟ್ಸ್ ಎಲ್ಲ ಚೆನ್ನಾಗಿ ಮಾಡ್ತೀವಿ. ಚಕ್ಲಿ, ನಿಪ್ಪಟ್ಟು, ಪಾಸ್ತಾ. ನೀವು ಕೆಫೆಯಲ್ಲಿ ಇದ್ದೀರಾ, ಫ್ಯಾಮಿಲಿ ರೆಸ್ಟೋರೆಂಟಿಗೆ ಬಂದಿಲ್ಲ. ಫ್ರೆಂಚ್ ಫ್ರೈಸ್ ಮುಂದೆ ಕೆಫೆ ಪ್ಲಾನ್ ಮಾಡ್ಬೋದಲ್ವಾ? ಮಾಡ್ಬೋದು, ಮುಂದಕ್ಕೆ ನೋಡೋಣ. ಅಮ್ಮ ಏನು ಸ್ಪೆಷಲ್ ಮಾಡ್ತಾರೆ? ಒಬ್ಬಟ್ಟು ಮಾಡ್ತೀನಿ. ಸ್ಪೈಸಿ ಫ್ರೂಟ್ ಸಲಾಡ್ ಅಂತ ಟ್ರೈ ಮಾಡಿದ್ರು. ಹೌದಾ? ಚಿಕ್ಕಿ ಎಲ್ಲ ಮಾಡ್ತಾರೆ. ಮನೇಲೆ ಎಳ್ಳಿನ ಬರ್ಫಿ ಮತ್ತೆ ಸ್ಪೈಸಿ ಫ್ರೂಟ್ ಸಲಾಡ್ ಒಂದು ಹೊಸದಾಗಿ ಮಾಡಿದೆ. ಯಾವಾಗಲೂ ಸ್ವೀಟ್ ಫ್ರೂಟ್ ಸಲಾಡ್ ತಿಂದು ಬೋರ್ ಆಗಿರುತ್ತೆ ಅಲ್ಲ, ಸೊ ಅದಕ್ಕೋಸ್ಕರ ಸ್ಪೈಸಿ ಫ್ರೂಟ್ ಸಲಾಡ್ ಡಿಫ್ರೆಂಟ್ ಆಗಿ. ನೀವು ವೆಜ್ ನಾನ್ ವೆಜ್? ವೆಜ್. ಫಸ್ಟ್ ಕೇಳಬೇಕು. ಸುಮ್ಮನೆ ಚಿಕನ್ ಬಿರಿಯಾನಿ ಚೆನ್ನಾಗಿ ಮಾಡ್ತೀರಾ, ಆ ಬಿರಿಯಾನಿ ಚೆನ್ನಾಗಿ ಮಾಡ್ತೀರಾ ಕೇಳಿ. ಆಮೇಲೆ ನಾವು ಸ್ಪೆಷಲ್ ಆಗಿ ಮಾಡೋದು ಅಕ್ಕಿ ರೊಟ್ಟಿ. ನಮ್ಮ ಅಕ್ಕಿ ರೊಟ್ಟಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವೇ ತಿನ್ನ ಅಕ್ಕಿ ರೊಟ್ಟಿ. ಇದು ಹಿಂಗೆ ಬೇಕಂದ್ರೂ ತಿನ್ಬೋದು, ಇಲ್ಲ ಅಂತಂದ್ರೆ ಇದಕ್ಕೊಂಚೂರು ಸಾಲ್ಟು, ಚಿಲ್ಲಿ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕಮ್ಮ. ಓಕೆ, ಸೊ ಪನ್ನೀರು ಪಾಪ್ಕಾರ್ನ್ ರೆಡಿ ಇದೆ. ಸೊ ನೋಡ್ತೀನಿ ಟೇಸ್ಟ್ ಹೇಗಿದೆ ಅಂತ. ಸಕ್ಕತ್ತಾಗಿದೆ. ಸೊ ಮನೇಲಿ ಮಕ್ಕಳು ನಿಜವಾಗ್ಲೂ ಇದನ್ನ ಪಕ್ಕ ಇಷ್ಟಪಡ್ತಾರೆ. ಸೊ ಆರಾಮಾಗಿ ನೀವು ಟ್ರೈ ಮಾಡ್ಬೋದು ಮನೆಯಲ್ಲಿ. ಸೊ ಎಲ್ಲರೂ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಓಕೆ, ನನ್ನ ಫೇವ್ರೆಟ್ ಸೆಗ್ಮೆಂಟು ಫ್ಯಾಮಿಲಿ ಜಂಕ್ಷನ್ ಅಂತ. ಸೊ ಆಟ ಇರುತ್ತೆ ಅಷ್ಟೇ, ಸಿಂಪಲ್. ಸೊ ಈ ಆಟಕ್ಕೆ ಒಂದು 2 ಟೀಮ್ ಮಾಡಬೇಕು. ಓಕೆ, ಸೊ ಹೆಂಗೆ ಮಾಡೋಣ? ಯಾರೆಲ್ಲ ಒಂದು ಟೀಮಲ್ಲಿ? ಓಕೆ, ಅತ್ತೆ ಟೀಮ್, ಮಾವ ಟೀಮ್. ಓಕೆ, ಅತ್ತೆ ಟೀಮಲ್ಲಿ ಒಬ್ರು ಆ್ಯಕ್ಟ್ ಮಾಡೋರು ಬೇಕು. ನೀವು ಮಾಡ್ತೀರಾ? ಮಾವ ಟೀಮಲ್ಲಿ ನೀವು ಮಾಡ್ತೀರಾ? ಸೂಪರ್, ವೆರಿ ನೈಸ್. ಸೊ ಹೌದಾ? ಓಕೆ, ಸೊ ಫಸ್ಟ್ ಏನಿದೆ ಸಿಂಪಲ್, ನಾನು ಸಿನಿಮಾದ ಟೈಟಲ್ ಹಾಕಿರ್ತೀನಿ, ಹೆಸರು ಹಾಕಿರ್ತೀನಿ. ಸೊ ಯಾವ ಸಿನಿಮಾ ಅಂತ ನೀವು ಅವ್ರಿಗೆ ಆ್ಯಕ್ಟ್ ಮಾಡಿ ತೋರಿಸ್ಬೇಕು, ಮಾತಾಡೋಂಗಿಲ್ಲ. ಓಕೆನಾ? ಫಸ್ಟ್ ನೀವು ಆ್ಯಕ್ಟ್ ಮಾಡ್ತೀರಾ? ಅಲ್ಲ ಹಂಗಿದ್ರಲ್ಲ. ಓಕೆ, ನೋಡಿ ಬನ್ನಿ. ಅವ್ರು ನಿಲ್ತಿದ್ದಾರೆ ಹಿಂಗೆ, ನೋಡಿದ್ರಾ? ಸೂಪರ್. ಸ್ಟಾರ್ಟ್ ಮಾಡಲ್ಲ, ಹಿಂಗೆ ಕೂತ್ಕೊಂಡೆ ತೋರಿಸ್ಲಾ?
ಹಾರ್ಟ್ ಹಾರ್ಟ್ ಅಟ್ಯಾಕ್ ಪ್ರೀತಿ ಪ್ರೇಮ ಲವ್ ಕನ್ನಡ ಇಂಗ್ಲಿಷ್ ತೆಲುಗು ಕನ್ನಡ ಓಕೆ ಕನ್ನಡ ಮೂವಿ ಹಾರ್ಟ್ ಪ್ರೇಮ್ ಮೂವಿನ ಲವ್ ಗುರು ಲವ್ ಡೇ ಯಾರೋ ಬೈದ್ರು ಅಲ್ಲ ಎಲ್ಲ ಬಣ್ಣ ಪ್ರೀತಿ ಪ್ರೇಮ ಬಟ್ ಓಕೆ ಯಾರು ಗೆಸ್ ಮಾಡಿ ಲವ್ ಮಕ್ಕಳು ಅಂತ ಸಾಕಾಗಿತ್ತು. ಸೆಕೆಂಡ್ ನಿಮ್ಗೆ ಲವ್ದೆಲ್ಲ ಕೊಟ್ರೆ ಬಾರಿ ಬೇಗ ಹೇಳ್ತೀರ ನಿಮ್ಗೆ. ಹಿಂಗೆ ಆಕ್ಟ್ ಮಾಡಿ ತೋರಿಸ್ತಿರಪ್ಪ. ಸ್ಟಾರ್ಟ್. ಎಷ್ಟು ವರ್ಡ್ಸ್? 2 ವರ್ಡ್ಸ್. ಓಕೆ. ಇವರು ರೆಡಿ ಆಗ್ತಿದ್ದಾರೆ. ಲವ್ ಇಲ್ಲ. ಬಂಧನ ಅಲ್ಲ ಇದು. ಬಂಧನ ಜೋಡಿ ಜನ್ಮದ ಜೋಡಿ. ಆಕ್ಚುಲಿ ಕಾಂಗ್ರೆಸ್ ಅವ್ರಿಗೆ ಹೇಳ್ಬೇಕು ಕರೆಕ್ಟ್. ಮೂವೀಸ್ ಅಂದ್ರೆ ತುಂಬಾ ಇಷ್ಟ. ಹೌದಾ? ಚೆನ್ನಾಗಿರೋದು ಇದು ಮಾಡಿದ ಜೋಡಿ ಅಂದ್ರು ಜೊತೆಗೆ ಕ್ಲೀನ್ ಆಗಿ ಆಕ್ಟ್ ಮಾಡಿ ತೋರಿಸಿದ್ರು. ಜನ್ಮದ ಜೋಡಿನ ಹೆಂಗ್ ಆಕ್ಟ್ ಮಾಡಿ ತೋರಿಸ್ತೀರ ಅಲ್ವಾ? ಅವ್ರು ಕ್ಲೀನ್ ಆಗಿ ಒಂದು ಸಿಂಬಲ್ ಇಟ್ಕೊಂಡೆ ಚೆನ್ನಾಗಿ ಮಾಡಿದ್ರು. ಸೂಪರ್. ಈಗ ನೆಕ್ಸ್ಟ್ ಪರವಾಗಿಲ್ಲ, ನೀವೇ ಹೇಳ್ಬೇಡಿ. ಇಲ್ಲ ಹೇಳಲ್ಲ. ಕಷ್ಟನೇ ಇದೆ ಇದು. ಟಾಟಾ. ಓಕೆ. ಕಣ್ಣು ಕಾಣಲ್ಲ. ಕಣ್ಣು ನೆಕ್ಸ್ಟ್ ವರ್ಡ್ ಕಣ್ಣಿಂದನೇನಾ? ಅದು 5 ನಿಮಿಷ ಮಾಡಬೇಕು ಅಂತ ಹೇಳ್ತಿರೋದು. ದೇವರು ಹೂವು ಆನೆ ಗಜಕೇಸರಿ ಅಲ್ಲ ಅದನ್ನ ಗಜ ಕಣ್ಣು ಕ ಓಕೆ. ಕನಸುಗಾರ ನೋಡೋದು ಆನೆ ಹುಲಿ ಸಿಂಹ. ಕನಸುಗಾರ ಕಾಂತಾರ. ಆಕ್ಚುಲಿ ಈಸಿ ಇದೆ. ನೀವು ಒಂದು ಮಾಡಿ ತೋರಿಸ್ ಪಟ್ ಅಂತ ಹೇಳ್ತಾರೆ. ಒಂದೇ ಮಾಡಿ ತೋರಿಸ್ಬೇಕು. ಆ ಸಿನಿಮಾದ ಹೈಲೈಟ್ಸ್ ಇದೆ, ಅದು ಮಾಡಿ ತೋರಿಸಿದ್ರೆ ಗೊತ್ತಾಗುತ್ತೆ. ಈಜೋದು ಹುಲಿ ಸಿಂಹ ಗಂಧದ ಗಡಿ ಗಜಕೇಸರಿ. ಇವಾಗಿನ ಸಿನಿಮಾನ ಯಾರು ಹೀರೋ? ಹೊಸ ಹೀರೋ ಹಳೆ ಸಿಂಹ ವಿಷ್ಣುವರ್ಧನ್. ಅಯ್ಯೋ ಯಶ್ ಪುನೀತ್ ರಾಜ್ಕುಮಾರ್. ಓಕೆ ಮಿಡಿಲ್. ಓಕೆ. ಪುನೀತ್ ರಾಜ್ಕುಮಾರ್ದ ರಾಜ್ಕುಮಾರ್ ಇಲ್ಲ. ಕಣ್ಣಿರಲ್ಲ ಅವ್ರಿಗೆ. ಕಣ್ಣಿರಲ್ಲ ಅವ್ರಿಗೆ. ಗಂಧದ ಗುಡಿ ಅಲ್ಲ. ಕಣ್ಣು ಆನೆ ರೆಡಿ 10 9 ಈಸಿಗೆ 8 7 6 5 4 3 2 1. ನಾನು ಕ್ಯೂ ಕೊಡ್ಲಾ? ಒಂದು ಸಿನಿಮಾದಲ್ಲಿ ಸಿನಿಮಾದಲ್ಲಿ ಹುಲಿ ವೇಷ ಇದೆ. ಅದು ಸಾಂಗ್ ಇದೆ. ಅದೇ ಅವ್ರು ಗೊತ್ತಾಗ್ತಲ್ಲ. ನಾನು ಅದೇ ಹುಲಿ ಅಂದಿದ್ದೆ. ಉಳಿದವರು ಕಂಡಂತೆ. ಅದು ಕಂಡಂತೆ ದಂತ ಅದನ್ನು ರಿಪೇರ್ ಮಾಡೋಣ ಅಂತ. ಅದು ಕಷ್ಟ. ಹುಲಿಗೆ ನನಗೆ ತೋರಿಸಿ ಡ್ಯಾನ್ಸ್ ಮಾಡಿದ್ದವ್ರೆ. ಓಕೆ, ಸೊ 1 ಪಾಯಿಂಟ್ ಅವ್ರಿಗೆ ನನಗೆ 1 ಪಾಯಿಂಟ್ 2 ಪಾಯಿಂಟ್ಸ್. ಈಸಿ ಕೊಡ್ತೇನೆ ಪ್ಲೀಸ್. ನಾವು ಇನ್ನಾಗ್ಬೇಕು ಈಸಿ ಆಗಿರೋದು.
ಕಿವಿ ಓಲೆ ಕೇಳಿಸಲ್ಲ ಆಗ ನಿಮ್ಗೆ ಕಣ್ ಕಾಣಲ್ಲ ಅವ್ರಿಗೆ ಕಿವಿ ಕೇಳಿಸಲ್ಲ. ಓಲೆ ಓಲೆ. ಮುತ್ತು ಮುತ್ತು. ಆ ಕಲ್ಲು ಇಲ್ಲ, ನೀವು ಆಕ್ಚುಲಿ ಕ್ಲೀನ್ ಆಗಿ ಸಿನಿಮಾನ ರೀಪ್ಲೇ ಮಾಡ್ತೀರಾ. ಬಂಗಾರ ಬಂಗಾರ ಬಂಗಾರದ ಮನುಷ್ಯ. ಅದಲ್ಲ. ಬಂಗಾರ ಗೋಲ್ಡ್ ಇನ್ನ ಬೇರೆ ಹೆಸರು ಚಿನ್ನ. ಚಿನ್ನ, ಮುದ್ದು, ರನ್ನ, ಬಂಗಾರು, ಬಂಗಾರು, ಶೆಲುವಿನ ಚಿತ್ತಾರ, ಚಿನ್ನ, ಚಿನ್ನ. ನಾನು ಕ್ಯೂ ಕೊಡ್ಲಾ? ಚಿನ್ನಾರಿ ಮುತ್ತ. ಚಿನ್ನಾರಿ ಮುತ್ತ. ಚಿನ್ನ ಚಿನ್ನ ನೋಡಿ ಚಿನ್ನದೊಂದು. ಈ ಸಿನಿಮಾದಲ್ಲಿ 2 ವರ್ಡ್ 1 ವರ್ಡ್. ಒಬ್ಬ ಹುಡುಗ ನೀವು ಮಾಡಿ ಒಂದೇ ವರ್ಡ್ 2 ವರ್ಡ್. ಈ ಸಿನಿಮಾದಲ್ಲಿ ಒಬ್ಬ ಹುಡುಗ ತನ್ನ ತಾಯಿಗೆ ಇಡೀ ದೇಶದಲ್ಲಿರೋ ಚಿನ್ನ ಬೇಕು ಅಂತ ಕೇಳ್ತಾನೆ. ನೀಟಾಗಿ ಹೇಳ್ತಿದ್ದಾರೆ. ಚಿನ್ನ, ಮುತ್ತು, ಎಲ್ಲ ಕೇಳ್ತಿದ್ದಾರೆ. ಓಕೆ, 2 ನಾಟ. ನನ್ನ ಕೈಯಲ್ಲಿ ಬಿಸ್ಕಿಟ್ ಇದೆ. ಬಿಸ್ಕಿಟ್ ಇದೆ ಅಂದ ತಕ್ಷಣ ಏನಿರುತ್ತೆ? ತಿನ್ನೋದಿರುತ್ತೆ ಅಷ್ಟೇ. ಸಿಂಪಲ್. ಬಿಸ್ಕಿಟ್ಟು ತಿಂದ್ರೆ ಆಯ್ತು. ಈಜಾಗಿ ತಿನ್ನೋಕಿರಲ್ಲ. ಈ ಬಿಸ್ಕಿಟ್ನ ಅಣು ಮೇಲೆ ಇಟ್ಟು ಓಕೆ. ಸೊ ರೂಲ್ಸ್ ಹೇಳ್ತೀನಿ ಕೇಳಿ. ಒಂದ್ಸಲಿ ಬಿಸ್ಕಿಟ್ನ ತಲೆ ಮೇಲೆ ಇಟ್ಟ ಮೇಲೆ ಯಾರು ಕೈ ಹಾಕಿ ಆಗಲಿ ಏನಿಲ್ಲ. ಸೊ ಏನಾದ್ರು ಬಿದ್ದರೆ ಫೌಲು. ಓಕೆನಾ? ನಿಮಗೆ 3 ಮಿನಿಟ್ಸ್ ಟೈಮ್ ಇದೆ. 3 ಮಿನಿಟ್ಸಲ್ಲಿ ಯಾರು ಫಸ್ಟು ಬೇಗ ತಿಂತಾರೆ ಅವರು ವಿನ್ನರು. ಟೈಮ್ ಸ್ಟಾರ್ಟ್ಸ್ ನೌ. ಚಾನ್ಸಸ್ ಇದೆ. ಒಂದೇನಿದೆ. ಸೆಕೆಂಡ್ ರೌಂಡ್ ರೆಡಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸೊ ವೆಲ್ ಡನ್. ಎಲ್ಲ ಚೆನ್ನಾಗಿ ಆಡಿದ್ರಿ. ಸೂಪರ್. Rock your body, baba, thaya, thaya. Move your body, baba, thaya, thaya. No naga, thaya, thaya. Maki naga, thaya, thaya. Soki naga, maiye, maiye. ಓಕೆ, ನಮ್ಮ ಶೋ ಲಾಸ್ಟ್ ಸೆಗ್ಮೆಂಟು. ಒಂದು ಪ್ರಶ್ನೆ ಕೇಳ್ತಾರೆ, ಅದಕ್ಕೆಲ್ಲರೂ ಉತ್ತರ ಕೊಡಬೇಕು. ಸೊ ಮೇಡಮ್ಮು ಈ ಮನೆಗೆ ಯಾಕೆ ಗೃಹಲಕ್ಷ್ಮಿ? ಫಸ್ಟು ಸರ್ ನೀವು ಹೇಳಿ. ಆಲ್ ಇನ್ ಒನ್ ಎಲ್ಲದಕ್ಕೂ ರೆಡಿ ಇರ್ತಾರೆ. ಏನು ಕೆಲಸ ಮಾಡಿದ್ರು ಹೇಳಿದ್ರು ಮಾಡ್ತಾರೆ. ಜಗಳಕ್ಕೂ ರೆಡಿ ಇರ್ತಾರೆ, ಹೊಡಿಲಿಕ್ಕೂ ರೆಡಿ ಇರ್ತಾರೆ, ಅಡುಗೆ ಮಾಡೋಕ್ಕೂ ರೆಡಿ, ಏನೇ ಕೆಲಸ ಮಾಡೋಕ್ಕೆ, ಹ್ಯಾಂಡಿಕ್ರಾಫ್ಟ್ ಮಾಡೋಕ್ಕೂ ಇದು ಹ್ಯಾಂಡಿಕ್ರಾಫ್ಟ್ ಚೆನ್ನಾಗಿ ಮಾಡ್ತಾರೆ, ಭಾರಿ ಚೆನ್ನಾಗಿ. ಪ್ರತಿಯೊಂದು ಕೆಲಸನೂ ಯಾವುದಕ್ಕೂ ಬೇಜಾರು ಮಾಡ್ತಾರೆ. ಥ್ಯಾಂಕ್ಸ್. ನೀವು ಹೇಳಿ. ಸೊ ನಮ್ಮ ಮಮ್ಮಿ ಅಂತ ಹೇಳಕ್ ನಾನು ಪ್ರೌಡ್ ಫೀಲ್ ಆಗ್ತೀನಿ. ಶಿ ಇಸ್ ಸೋ ಟ್ಯಾಲೆಂಟೆಡ್. ತುಂಬ
ಚೆನ್ನಾಗಿ ಎಲ್ಲ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಆರ್ಟ್ ಆ್ಯಂಡ್ ನಂಬರ್ 1. ಹೌದಾ? ಬಾಟಲ್ ಎಲ್ಲಿದ್ದಾರೆ ಮಾಡಿರೋದು? ಯಾವುದೇ ನೋಡಲಿ ಸರ್, ಇದು ರೇರ್ ಆರ್ಟ್ ಅಂತ. ಏನು ರೇರ್ ಆರ್ಟ್, ಇದನ್ನ ಯಾರು ಮಾಡೋಕ್ಕಾಗಲ್ಲ. ಹಳೆ ಕಾಲದಲ್ಲಿ ಮಾಡ್ತಾ ಇದ್ರು. 100 years ಬ್ಯಾಕ್ ಮಾಡ್ತಾ ಇದ್ದೀವಿ. ಅಂದ್ರೆ ಒಂದೊಂದು ಮನೆಯೆಲ್ಲ ಹಾಕಿ ಮಾಡೋದು. ಓಕೆ 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 ಓಕೆ. ಇದು ರೇರ್ ಆರ್ಟು. ಅಲ್ಲ ಇದು ಮದ್ವೆಗೆಲ್ಲ ಮಾಡ್ಕೊಡ್ತಾರೆ ಈ ತರ, ಗಿಫ್ಟಿಂಗ್ ಪರ್ಪಸ್. ಅಡುಗೆ ಮಾಡೋದ್ರಲ್ಲೂ ನಂಬರ್ 1. ನಿಮ್ಗೆ ಯಾವ ಸರ್ ಇಷ್ಟ ಅವ್ರ ಅಡುಗೆ ಮಾಡೋ? ಯಾವ ಐಟಮ್ ನಿಮ್ಗೆ ತುಂಬ ಇಷ್ಟ ಸರ್? ಯಾವ ಐಟಮ್ ನಿಮ್ಗೆ ತುಂಬ ಇಷ್ಟ ಅವ್ರ ಅಡುಗೆ? ಪಲಾವಾ ತುಂಬ ಇಷ್ಟನಾ? ಓಕೆ ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸೋ ಸಪೋರ್ಟಿವ್. ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ. ಎಲ್ಲರೂ ಬೆಳಿಬೇಕು ಅನ್ನೋದು ಅವ್ರಿಗೆ ಇಷ್ಟ. ಆಮೇಲೆ ಯಾವುದೇ ಥರದಕ್ಕಾದ್ರೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಇವಾಗ ನಮಗೆಲ್ಲ ಕೂಡ ಏನಾದರೂ ಅಡುಗೆ ಗೊತ್ತಿಲ್ಲ ಅಂದರೆ ಹೇಳ್ಕೊಡ್ತಾರೆ. ಈಗ ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್ ಎಲ್ಲ ಮಾಡೋದು ಹೇಳ್ಕೊಡ್ತಾರೆ. ಸೊ ಚಿಕ್ಕ ಬಾಟ್ಲು ಎಲ್ಲ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾರೆ. ಈಗಿನ ಕಾಲದಲ್ಲಿ ಹೆಂಗೆ ಯೂಸ್ ಮಾಡ್ಕೋಬೇಕು, ಕ್ರಾಫ್ಟ್ಸ್ ಆಗಲಿ ಇಲ್ಲಾಂದರೆ ಯಾವುದಾದ್ರೂ ವೇಸ್ಟಿಂದ ಯೂಸ್ಫುಲ್ ಆಗಿ ಹೆಂಗೆ ಮಾಡೋದು, ಮತ್ತು ಕೊಕೊನೆಟ್ ಕಾರ್ವಿಂಗ್ಸ್ ಆಗಲಿ ಅವೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಈ ಮದುವೆಗೆಲ್ಲ. ಸೊ ನಿಮ್ಮದು ಟೆನ್ಷನ್ ಇಲ್ಲ? ಹೌದು, ಪಕ್ಕ ನಿಜವಾಗ್ಲೂ ಟೆನ್ಷನ್ ಇಲ್ಲ. ಹೌದು, ಡೆಕೋರೇಷನ್ ಇಲ್ಲ. ಎಲ್ಲ ನಮ್ಮ ಅತ್ತೆ ಹೇಳಿದ್ರೆ ಮತ್ತೆ ಮಾಡ್ಕೊಂಡು ಹೂದು ಡೆಕೋರೇಷನ್ ಇಲ್ಲ, ಬರೀ ತೆಂಗಿನಕಾಯಿ ಚಿಪ್ ಇದೆ. ಆರ್ಟ್ ಮಾಡ್ಬಿಡ್ತಾರೆ. ಕಾರ್ವಿಂಗ್ಸ್ ಅಲ್ಲಿ ನೇಮ್ಸ್ ಎಲ್ಲ ಬರೆಯೋದು, ದೇವ್ರದ್ದೆಲ್ಲ ಮಾಡೋದು ಆ ಥರ ಮಾಡ್ತಾರೆ ಕೊಕೊನೆಟ್ ಅಲ್ಲಿ. ನಾನು ಅವ್ರ ನಾದ್ನಿ. ನಮ್ಮ ಅದಕ್ಕೆ ತುಂಬ ಚೆನ್ನಾಗಿ ನೋಡ್ಕೊಂತಾರೆ ಎಲ್ಲರನ್ನೂ. ನಾವು 6 ಜನ ಅಕ್ಕ ತಂಗಿರೋ, ಎಲ್ಲಾರನ್ನೂ ಚೆನ್ನಾಗಿ ನೋಡ್ಕೊತಾರೆ. ಎಲ್ಲಾರು ಬಂದ್ರೂ ಚೆನ್ನಾಗಿ ನೋಡ್ಕೊತಾರೆ. ಎಲ್ಲ ಮಳಿಗೆ ಎಲ್ಲ ಮಾಡಿರ್ತಾರೆ, ಎಲ್ಲ ಒಳ್ಳೆ ಮಾತು ಹೇಳ್ತಾರೆ, ಎಲ್ಲ ಚೆನ್ನಾಗಿ ಮಾಡ್ತಾರೆ. ಎಲ್ಲಾರನ್ನೂ ಮೇಂಟೈನ್ ಮಾಡ್ತಾರೆ. ಚೆನ್ನಾಗಿ ನೋಡ್ಕೊತಾರೆ. ಚಿಕ್ಕ ಮಕ್ಳಿಂದ ಸ್ವಲ್ಪ ಚೆನ್ನಾಗಿ ನೋಡ್ಕೊತಾ ಇದ್ರು. ಅವರೇ ಕೆಲ್ಸಕ್ಕೆ ಹೋಗ್ತಾ ಇದ್ದಿದ್ದು. ಅವರು ಫಸ್ಟ್ ಸ್ಯಾಲ್ರಿ ಬಂದ ತಕ್ಷಣ ಸ್ವೀಟು ಅದು ಇದು ತಂದು ಕೊಡೋರು. ಹೌದಾ? ಲವರ್ ಬಾಯ್. ನಮ್ಮ ಮಮ್ಮಿ ಆಲ್ ಇನ್ ಒನ್ ಫೇವ್ರೇಟ್ ಮಗನ ನಿಮಗೆ? ಹೌದಾ? ನಾನು ಎಲ್ಲರೂ 10 ದಿನ ಹೊರಗಡೆ ಹೋದ್ರೆ ಸಾಕು. ಇನ್ನ ನಾನು ವಾಪಸ್ ಬರೋ ಅಷ್ಟೇ ಇನ್ನ ಗೇಟ್ ಹತ್ರ ಕಾಯ್ಕೊಂಡಿರ್ತೀನಿ, ಯಾವಾಗ ಬರ್ತಾರೆ ಅಂತ. ಲವ್, ಪ್ರೀತಿ ಅದು. ಆಮೇಲೆ ಎಲ್ಲರಿಗಿಂತ ಜಾಸ್ತಿ ಪೇಷನ್ಸ್ ಅವ್ರಿಗೇನೆ. ನೀವು ಎಷ್ಟೇ ಏನೇ ಇದ್ ಮಾಡಿ ಅವ್ರಿಗೆ ಅಷ್ಟೇ ಪೇಷನ್ಸ್ ಇರುತ್ತೆ. ಇವಾಗ ಅಲ್ಲಿ ನೋಡಿ ಅದೊಂದು ಗಣೇಶ ಇದೆಯಲ್ಲ, ಪೂರ್ತಿ ಪೇಂಟ್ ಅವರೇ ಮಾಡೋರು, ಬರೀ ನೇಲ್ ಪಾಲಿಶ್ ಬ್ರಷ್ ಇಂದ. ಬಿಸ್ನೆಸ್ ನೋಡ್ಕೊಂತಾರೆ, ಅವರೇ ಬಿಸ್ನೆಸ್ ಮಾಡ್ತಾರೆ, ಮನೆ ನೋಡ್ಕೊಂತಾರೆ, ಅಂಗಡಿ ನೋಡ್ಕೊಂತಾರೆ, ಎಲ್ಲ ಮಾಡ್ತಾರೆ. ನಾವು ಈ ಮನೆ ಹಳೆಯ ಚಿಕ್ಕವನು ನಮ್ಮ ಬಾವರು ನಮ್ಗೇನೋ ಹೆಲ್ಪ್ ಮಾಡಿದ್ರೆ ಅವ್ರಿಗೆ ಗೊತ್ತೇ ಇರಲ್ಲ, ಅವ್ರು ಮಾಡೋದು ಮಾಡ್ತಾ ಇರ್ತಾರೆ. ಆದ್ರೂ ಅವ್ರಿಗೆ ಗೊತ್ತಾದ್ರೆ ಏನು ಹೇಳಲ್ಲ, ಅಷ್ಟು ಸ್ವಭಾವ ಇದೆ ಅವ್ರಿಗೆ. ನೀವು ಹೇಳಿ ಮೇಡಮ್, ಇಷ್ಟೆಲ್ಲ ನಿಮಗೆ ತುಂಬ ಪ್ರತಿಯೊಬ್ಬರು ನಿಮ್ಮ ಬಗ್ಗೆ ತುಂಬ ಮಾತಾಡಿದ್ರು. ಸೊ ಏನು ಅನ್ನಿಸ್ತದೆ ನಿಮಗೆ? ತುಂಬ ಖುಷಿ ಆಗುತ್ತೆ. ಆದ್ರೆ ನನಗೆ ಯಾವುದಾದ್ರೂ ನೋಡಿದ ತಕ್ಷಣ ಇದು ಮಾಡಬೇಕು, ಮಾಡಿ ನೋಡ್ತೀನಿ ಒಂದ್ಸತಿ. ಏನೇ ನೋಡಿದ್ರೆ ಅದು ಮಾಡಬೇಕು. ಒಂದ್ಸತಿ ಮಾಡಿಬಿಟ್ಬಿಟ್ರೆ ಆಮೇಲೆ ಜ್ಞಾಪಕ ಇರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ನಾನಂತೂ ನಿಮ್ಮ ಜೊತೆ ತುಂಬ ಮಾತಾಡ್ಕೊಂಡು ತುಂಬ ಖುಷಿ ಪಟ್ಟೆ.
ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಒಂದು ಅಲ್ಟಿಮೇಟ್ ಫ್ಯಾಮಿಲಿ ಇದು, ಟ್ಯಾಲೆಂಟೆಡ್ ಫ್ಯಾಮಿಲಿ ಅಂತ ಹೇಳ್ಬೋದು. ಅಜ್ಜಿ ಆಟಾಡ್ತಾರೆ, ಇವ್ರ ಮೇಡಮ್ ಅಂತೂ ಕ್ರಾಫ್ಟಿಂದ ಹಿಡಿದು ಸಾರಿ ಉಡ್ಸೋದ್ರಿಂದ ಮೇಕಪ್ಪಿಂದ ಪ್ರತಿಯೊಂದು ಮಾಡ್ತಾರೆ. ಸೊ ನಾವು ನಿಮ್ಮ ಮನೆಗೆ ಬರಬೇಕು, ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಟಿ ವಿ ಡಿಸ್ಪ್ಲೇ ನಂಬರ್ ಇದೆ. ಸೊ ನಂಬರ್ಗೆ ನಿಮ್ಮ ವೀಡಿಯೋಸ್ ಫೋಟೋಸ್ ಏನಾದರೂ ಕಳಿಸಿದ್ರೆ ನಾವು ನಿಮ್ಮ ಊರಿಗೆ ನಿಮ್ಮ ಮನೆಗೆ ಬರ್ತೀವಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀವಿ. ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ.